ಮೇಡಮ್, ಈಗ ನಿಮಗೂ ನೋಟಿಸ್ ಬಂದಿದೆಯಾ ಅಥವಾ ನಿಮ್ಗೆ ಈಗಾಗಲೇ ಕೂಡ ಕರಪತ್ರವನ್ನು ಕೊಟ್ಟಿದ್ದಾರೆ, ಪಾಂಪ್ಲೆಟ್ಸನ್ನು ಕೊಟ್ಟಿದ್ದಾರೆ, 25ನೇ ತಾರೀಕು ಬಂದ್ ಮಾಡ್ತೀವಿ ಅಂತ? ತಾವೇನು ಹೇಳ್ತೀರಾ ಅಂದರೆ ಈ ನೋಟಿಸ್ ಬರ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ? ನಮ್ಮ ಇವಾಗ ಫೋನ್ ಪೇ ಇಲ್ಲ ಅಂದ್ರೂ ವ್ಯಾಪಾರ ಆಗಲ್ಲ. ನಮ್ಮ ದುಡ್ಡಿಗೆ ನಮಗೆ ಟ್ಯಾಕ್ಸ್ ಹಾಕಿದ್ರೆ ಏನು ಅರ್ಥ? ಅದು ಬಡವ್ರ ಬಗ್ಗೆನಲ್ಲಿ ಬಾಯ ಮಣ್ಣಾಕ್ದಂಗಲ್ವಾ? ಇವಾಗ ಏನು ಮಾಡೋದು ಅಂತ ಒಂದು ತೋರಿಸ್ತಾ ಇಲ್ಲ ಸರ್ ನಮಗೆ. ಅಲ್ಲ ಮೇಡಮ್, ಈಗ ಲಕ್ಷ ಲಕ್ಷ ಕಟ್ಟಿ ಅಂತೇಳಿ ಎಲ್ಲರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ. ತರಕಾರಿ ಅಂಗಡಿ ಕೊಟ್ಟಿದ್ದಾರೆ, ಹೂವಿನ ಅಂಗಡಿ ಕೊಟ್ಟಿದ್ದಾರೆ, ಹಾಲಿನವ್ರಿಗೆ ಕೊಟ್ಟಿದ್ದಾರೆ. ತಮಗೆ ಹೇಗೆ ಅನ್ಸತ್ತೆ? ಸಣ್ಣ ಪುಟ್ಟ ಅಂಗಡಿಯವ್ರು ನಾವೆಲ್ಲ ಕಾಲ್ ಭಾಗನೂ ಇಲ್ಲ. ನಮಗೆ ಟ್ಯಾಕ್ಸ್ ಹಾಕಿದ್ರೆ ಎಲ್ಲ 2,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ಕಿತ್ಕೊಂಡ್ಬಿಟ್ರೆ ಏನಾಯ್ತು ಆಮೇಲೆ? ಇವಾಗ 2,000 ಫ್ರೀ ಕೊಡ್ತೀನಿ ರೇಷನ್ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ಫ್ರೀ ಅಲ್ಲ, ಇದರಲ್ಲೇ ದೋಚ್ಕೊಂಡ್ಬಿಟ್ರೆ ದೋಚ್ಕೊಳ್ಳಂಗೆ ಸರ್ಕಾರನೇ ದೋಚ್ಕೊಳ್ತಾರೆ ಏನೋ ಅಷ್ಟೇ. ಈಗ 25ನೇ ತಾರೀಕು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಾರೆ. ತಮಗೂ ಈಗ ಮನವಿ ಕೊಟ್ಟರೆ ನೀವೇನು ಮಾಡ್ತೀರಾ ಮೇಡಮ್? ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ. ಯಾಕಂದರೆ ನಮ್ಮ ಬಡವರು ನಮ್ಮಿಗೆ ಮಣ್ಣು ಹಾಕಿದ್ರೆ ಇನ್ನು ಅವರು ಉದ್ಧಾರ ಆಗಕ್ಕ? ಸರ್ ಗೂಗಲ್ ಪೇ ಫೋನ್ ಪೇ ಬಳಸ್ತಾ ಇದ್ರಲ್ಲ, ಎಲ್ರಿಗೂ ನೋಟಿಸ್ ಬರ್ತಾ ಇದೆ. ಅಂದ್ರೆ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ನಿಮ್ಗಾಲೇ ಗೊತ್ತಿದೆ ಅಲ್ವಾ? ಹಂಗಾಗಿ ಏನೇ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ. 25ನೇ ತಾರೀಕು ಹೋರಾಟ ಇದೆ ಇದ್ರ ವಿರುದ್ಧವಾಗಿ. ಯಾಕೆಂದ್ರೆ 1,000 ರೂಪಾಯಿ 2,000 ರೂಪಾಯಿ ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ. ಬನ್ನಿ, ಒಬ್ರು ಒಂದ್ ಕಡೆ ಇರ್ರಿ ಸರ್. ಅವ್ರು ಅಂದಿದ್ದಾರೆ, ನೀವು ಎಲ್ಲರದು ಯಾರ್ಯಾರು ಬೇಕೋ ಅವ್ರ ಕಡೆ. ಹೌದಾ? ತಗೊಳ್ಳಿ, ಕೊಡಿ 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 ಕೊಡಿ, ಈ ಕಡೆ ಕೊಡಿ. ಫಸ್ಟ್ ಕೊಟ್ಬಿಡಿ ಅವ್ರಿಗೆ. ಈ ಎಲ್ಲ ಕಡೆ ಇದ್ದಾರೆ. ಟ್ಯಾಕ್ಸ್ನವರು ಮಾರೋರಿಗೂ ಟ್ಯಾಕ್ಸ್ ಕಳಿಸ್ತಾ ಇದ್ದಾರೆ. ಇವಾಗ ಹೆದರಬೇಡಿ, ನಾವು ಇದ್ದೇವೆ. 25ನೇ ತಾರೀಕು ಸಣ್ಣ ಪುಟ್ಟವರಿಗೆ ಯಾವ ಕಾರಣಕ್ಕೂ ಟ್ಯಾಕ್ಸ್ ಹಾಕಬಾರ್ದು ಅಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. 25ನೇ ತಾರೀಕು